ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಲಾಭ ಆಗುತ್ತೆ ಅಂತ, ಕಷ್ಟಕ್ಕೊಂದಿನ ದುಡ್ಡು ಆಗುತ್ತೆ ಅಂತ ಪಾಪ ಹೂಡಿಕೆ ಮಾಡಿದ್ರು. ಆದ್ರೀಗ ಆ ಹಣ ಕಳ್ಕೊಂಡಿದ್ದಾರೆ. ಮತ್ತೊಂದ್ ಕಡೆ ಕೆಲಸನೂ ಇಲ್ಲ, ಕಂಪ್ನಿ ಓನರು ಇಲ್ಲ. ಹೀಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ವಂಚನೆಗೆ ಒಳಗಾಗಿರುವಂತ ನೂರಾರು ಜನ ಹೂಡಿಕೆದಾರರು. ಒಂದಲ್ಲ ಎರಡಲ್ಲ ಬರೋಬ್ಬರಿ 10 ಕೋಟಿಗೂ ಅಧಿಕ ಹಣ ಹೂಡಿಕೆ ಮಾಡಿರೋದು. ನೂರಾರು ಜನರು ಬಂದು ತಮಗೆ ಸಹಾಯಕ್ಕೆ ಕಷ್ಟಕ್ಕೆ ಆಗುತ್ತೆ ಅನ್ನುವಂಥ ಹಣ ಏನು ಕೂಡಿಟ್ಕೊಂಡಿರ್ತಾರಲ್ಲ, ಆ ಹಣವನ್ನ ಇಲ್ಲಿ ಹೂಡಿಕೆ ಮಾಡಿದ್ರು. ಆದ್ರೀಗ ಆ ಕಂಪನಿ ಮಾಲೀಕರು ಇಲ್ಲ, ಕಂಪನಿಯೂ ಇಲ್ಲ, ಕ್ಲೋಸ್ ಆಗ್ಬಿಟ್ಟಿದೆ. ಸದ್ಯ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಹೂಡಿಕೆದಾರರು. ದುಡ್ಡು ಸಿಗುತ್ತಾ, ಅಟ್ಲೀಸ್ಟ್ ಆ ಕಂಪನಿ ಓನರ್ ಸಿಗ್ತಾರಾ ಅಂತ. ಬಟ್ ಈಗ ಆ ಓನರ್ ಎಲ್ಲಿ ಹೋಗಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ನಾಪತ್ತೆ. ರಾಯಚೂರಿನಲ್ಲಿ ಕೋಟ್ಯಂತರ ರೂಪಾಯಿ ವಂಚನೆ ಮಾಡಿರುವಂತ ಕಂಪನಿಯ ಮಾಲೀಕರು ಈಗ ಎಸ್ಕೇಪ್ ಆಗಿರೋದು. ರಾಯಚೂರು ಜಿಲ್ಲೆಯಲ್ಲಿ 600ಕ್ಕೂ ಹೆಚ್ಚು ಜನರಿಗೆ ದೋಖಾ ಎಸಗಿರೋದು. ನಿರುದ್ಯೋಗಿ ಮತ್ತು ಗೃಹಿಣಿಯರೇ ಈ ಎಸ್ಎಲ್ವಿ ಮಹಿಳಾ ಮಾರ್ಟ್ನ ಟಾರ್ಗೆಟ್. ಲಕ್ಷ ಲಕ್ಷ ಕಟ್ಟಿ ಮೋಸ ಹೋಗಿರುವಂತ ಒಬ್ಬೊಬ್ಬ ಮಹಿಳೆಯರದ್ದು ಪಾಪ ಒಂದೊಂದು ಗೋಳು. ಏನ್ ಸುಮ್ಮನೆ ಬರುತ್ತಾ ದುಡ್ಡು? ಕೂಡಿಟ್ಟಿರ್ತಾರೆ. ಅಗರಬತ್ತಿ, ಹತ್ತಿಯ ಬತ್ತಿ ಸೇರಿದಂತೆ ವಿವಿಧ ಉತ್ಪನ್ನಗಳ ಪ್ಯಾಕಿಂಗ್ ಕೆಲಸದ ಆಮಿಷ ಒಡ್ಡಿದ್ರು. ವರ್ಕ್ ಫ್ರಮ್ ಹೋಮ್ ಹೆಸರಿನಲ್ಲಿ ಹಣ ಕಟ್ಟಿಸಿಕೊಂಡಿದ್ದಂತ ಎಸ್ಎಲ್ವಿ ಮಹಿಳಾ ಮಾರ್ಟ್ ಕಂಪನಿ 25,000ದಿಂದ 10 ಲಕ್ಷದವರೆಗೂ ಕೂಡ ಹೂಡಿಕೆ ಮಾಡಿದ್ದಾರೆ ಜನ. ಕೆಲವರು ಚಿನ್ನಾಭರಣ ಅಡ ಇಟ್ಟು ಸಾಲ ಪಡ್ಕೊಂಡು ಬಂದು ಇಲ್ಲಿ ಹೂಡಿಕೆ ಮಾಡಿದ್ದಾರೆ. ಇನ್ ಕೆಲವರು ಬ್ಯಾಂಕಲ್ಲಿ ಲೋನ್ ತೆಗೆದು ಇಲ್ಲಿ ಬಂದು ಹೂಡಿಕೆ ಮಾಡಿದ್ದಾರೆ. ಕೆಲವರು ಕೈ ಸಾಲ ತೆಗೆದುಕೊಂಡಿದ್ದಾರೆ. ಆ ಹಣವನ್ನ ಈ ಎಸ್ಎಲ್ವಿ ಮಾರ್ಟ್ ನಲ್ಲಿ ಹೂಡಿಕೆ ಮಾಡಿದ್ರು. ಕಷ್ಟ ಕಾಲಕ್ಕೆ ಬರುತ್ತೆ ಅಂತ ಗಂಡನಿಗೆ ಹೇಳ್ದೆ ಇಟ್ಟಿದ್ದಂತ ಲಕ್ಷಾಂತರ ರೂಪಾಯಿ ಏನಿದೆ ಅದನ್ನ ಹೂಡಿಕೆ ಮಾಡಿದ್ದಾರೆ. ಲೇಡೀಸ್ ಈಗ ಕಂಗಾಲಾಗ್ಬಿಟ್ಟಿದ್ದಾರೆ ಅಂತವ್ರು. ಇತ್ತ ಕೆಲ್ಸಾನೂ ಇಲ್ಲ, ಹಣನೂ ಹೋಯ್ತು, ನಮ್ಮ ಹಣ ಕೊಡಿಸಿ ಅಂತ ಗೋಳಾಡ್ತಾ ಇರುವಂತ ಮಹಿಳೆಯರು ಸದ್ಯ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಜೊತೆಗೆ ಆ ಕಂಪನಿ ಮುಂದೆ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಆ ಓನರ್ನ ಹುಡುಕಿ ನಮ್ಮ ಹಣ ನಮಗೆ ವಾಪಸ್ ಕೊಡಿಸಿ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅನಿಲ್. ಈ ರೀತಿ ಹೂಡಿಕೆ ಮಾಡುವಂತದ್ದನ್ನ ನಾವು ಹಿಂದೆ ಕೂಡ ಗಮನಿಸಿದೀವಿ. ಅಂದ್ರೆ ಆನ್ಲೈನ್ ನಲ್ಲಿ, ಫೋನ್ ನಲ್ಲಿ ಎಲ್ಲ ಗಮನಿಸ್ತಾ ಇರ್ತೀವಿ. ಈ ರೀತಿ ನೀವು ಹೂಡಿಕೆ ಮಾಡಿದ್ರೆ ವರ್ಕ್ ಫ್ರಮ್ ಹೋಮು ಸಂಪಾದನೆ ಚೆನ್ನಾಗುತ್ತೆ, ಡಬಲ್ ಆಗುತ್ತೆ ಅಂತ. ಬಟ್ ಈ ರೀತಿ ಮೋಸ ಹೋಗ್ಬಿಟ್ಟಿದ್ದಾರೆ 600ಕ್ಕೂ ಹೆಚ್ಚು ಜನ. ಕೋಟಿ ಕೋಟಿ ಬಂಡವಾಳ ಹೂಡಿಕೆ ಮಾಡಿರೋದು, ಮಾಲೀಕ ಎಸ್ಕೇಪ್ ಆಗಿರೋದು. ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಕಂಪ್ಲೇಂಟ್ ದಾಖಲಾಗಿದೆಯಾ? ಪೊಲೀಸರು ಏನಾದ್ರೂ ವಿಶೇಷ ತಂಡ ರಚನೆ ಮಾಡಿದಾರಾ, ಹೆಂಗೆ ಅಂತ? ಓಕೆ, ನಿಜವಾಗ್ಲೂ ಏನೋ ರಾಯಚೂರಿನಲ್ಲಿ ಇದು ರಾಜ್ಯಾದ್ಯಂತ ಕೂಡ SLV ಅನ್ನುವಂತ ಒಂದು ಮಾರ್ಟ್ ಅಂತ ಅನ್ನುವಂಥದ್ದು ಸಾಕಷ್ಟು ಒಂದ್ ರೀತಿಯಾಗಿ ಹೂಡಿಕೆ ಮಾಡಿಕೊಂಡು ಸಾಕಷ್ಟು ಮಹಿಳೆಯರು ಮೋಸ ಹೋಗಿರುವಂತ ಘಟನೆಗಳು ಕೂಡ ರಾಜ್ಯಾದ್ಯಂತ ನಡೆದಿದೆ. ಇದು ರಾಯಚೂರಲ್ಲಿ ಕೂಡ ಈಗ ಇಷ್ಟೇ ತನ ಬೆಳಕಿಗೆ ಬಂದಿರುವಂತದ್ದು. ರಾಯಚೂರಿನ SLV ಮಾರ್ಟ್ ಅಂತ ಹೇಳಿ ಒಂದು ಕಂಪ್ನಿ ಕಳೆದ ಒಂದು ವರ್ಷದಿಂದಷ್ಟೇ ಕೂಡ ತೆಗೆದು ಹೆಣ್ಮಕ್ಳಲ್ಲಿ 1 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ನಿಮಗೆ ಪ್ರತಿನಿತ್ಯ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನುವಂಥದ್ದು ಕೆಲಸ ಕೊಡ್ತೇವೆ. ನೀವು ಮನೆಯಲ್ಲಿ 1 ತಿಂಗಳ ನಂತರ ನೀವು ಅದನ್ನು ಮತ್ತೆ ನಮ್ಮ ಅಲ್ಲಿರುವಂತ ಹುಡುಗರೇ ಬಂದು ತೆಗೆದುಕೊಂಡು ಹೋಗಿ ಪೇಮೆಂಟ್ ಕೊಡ್ತಾರೆ ಅನ್ನುವಂತ ಒಂದು ಆಸೆ ಕೂಡ ತೋರಿಸಿ ಇವರಲ್ಲಿ ಕೂಡ ಸಾಕಷ್ಟು ಹೂಡಿಕೆ ಕೂಡ ಮಾಡ್ಕೊಂಡಿರುವಂತದ್ದು. ಸಾಕಷ್ಟು ಮಹಿಳೆಯರು ಕೂಡ ಮನೆಯಲ್ಲಿ ಪೋಷಕರು ಅಲ್ಲಿರುವಂತ ಕುಟುಂಬಸ್ಥರಿಗೆ ಗೊತ್ತಾಗದಂಗೆ ಕೂಡ ಇದು ಲಕ್ಷದಿಂದ 5 ಲಕ್ಷ 6 ಲಕ್ಷದವರೆಗೂ ಕೂಡ ಹಣವನ್ನು ಅಲ್ಲಿ ಹೂಡಿಕೆ ಮಾಡಿರ್ತಾರೆ. ಆದ್ರೆ ಒಂದು 2-3 ತಿಂಗಳು ಕೊಟ್ಟು ಮಾತ್ರ ಅವರಿಗೆ ಆಸೆಯನ್ನು ತೋರಿಸಿ ಆ ನಂತರ ಅವರಿಗೆ ಇವಾಗ ಆ ಕಂಪ್ನಿನೇ ಮುಚ್ಕೊಂಡು ಹೋಗಿ ಓಡೋಗಿರುವಂತ ಘಟನೆ ಕೂಡ ರಾಯಚೂರಲ್ಲಿ ಆಗಿರುವಂತದ್ದು. ಇದರಿಂದಾಗಿ ಇವತ್ತು ಅಲ್ಲಿರುವಂತ ಮಹಿಳೆಯರು ಕೂಡ ಪೊಲೀಸ್ ಠಾಣಾ ಮೆಟ್ಲು ಕೂಡ ಹೇರಿರುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ದೂರು ದಾಖಲಾಗಿಲ್ಲ. ಸಾಕಷ್ಟು ಮಹಿಳೆಯರು ಕೂಡ ನೊಂದು ನಮಗೆ ಆದಷ್ಟು ಬೇಗ ನಮ್ಮ ಹಣವನ್ನು ನಮಗೆ ವಾಪಸ್ ಕೊಡಿಸಿ ಎನ್ನುವಂಥದ್ದು ತಮ್ಮ ಅಳಲನ್ನು ಕೂಡ ಪೊಲೀಸ್ ಠಾಣಾ ಮೆಟ್ಲೇರಿ ತಮ್ಮ ಅಳಲನ್ನು ಕೂಡ ತೋಡ್ಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ಕ್ರಮ ಕೂಡ ಆಗಿಲ್ಲ, ಪ್ರಕರಣ ಕೂಡ ದಾಖಲಾಗಿಲ್ಲ ಅಂತಾನೆ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅನಿಲ್ ಮಾಹಿತಿಗೆ.
ನೋಡಿ, ನಿರುದ್ಯೋಗಿ ಮತ್ತು ಗೃಹಿಣಿಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದಂಥ ಈ SLV ಮಾರ್ಟ್ ಏನಿದೆ, ಸಾಕಷ್ಟು ಮಹಿಳೆಯರಿಗೆ ಈ ರೀತಿ ವಂಚನೆ ಮಾಡಿದೆ. ಪಾಪ ಕೈ ಸಾಲ ತೆಗೆದುಕೊಂಡು ಬ್ಯಾಂಕಲ್ಲಿ ಲೋನ್ ಮಾಡಿಕೊಂಡು ಮತ್ತೆ ಉಳಿತಾಯಕ್ಕೆ ಅಂತೇಳಿ ಮನೇಲಿ ಒಂದಷ್ಟು ಸೇವಿಂಗ್ಸ್ ಅಂತ ಹಣವನ್ನು ಇಟ್ಕೊಂಡಿರ್ತಾರಲ್ಲ, ಅದೆಲ್ಲವನ್ನ ಹೂಡಿಕೆ ಮಾಡಿದಂಥ ಮಹಿಳೆಯರು ಈಗ ಒಂದು ರೀತಿಯಾಗಿ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ನಮ್ಮ ದುಡ್ಡು ನಮಗೆ ವಾಪಸ್ ಕೊಡಿಸಿ, ಇವರು ನಮಗೆ ಕೆಲಸ ಕೊಡೋದು ಬೇಡ ಅಥವಾ ಹಣ ಡಬಲ್ ಮಾಡೋದು ಬೇಡ, ಲಾಭ ಕೊಡ್ತೀವಿ ಅದ್ಯಾವುದು ಬೇಡ, ನಮ್ಮ ಹಣ ನಮಗೆ ಸಿಕ್ಕರೆ ಸಾಕಪ್ಪ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ. ಒಬ್ಬೊಬ್ರದ್ದು ಒಂದೊಂದು ಕತೆ. ಕೆಲವರು ಸಾಲ ಮಾಡಿ ಚಿನ್ನಾಭರಣವನ್ನು ಅಡ ಇಟ್ಟು ಎಲ್ಲ ಹೂಡಿಕೆ ಮಾಡಿದ್ದಾರೆ. ಈಗ ಅವ್ರ ಹಣ ಅವ್ರಿಗೆ ವಾಪಸ್ ಬೇಕು ಅಂತೇಳಿ ಪಾಪ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ವರ್ಕ್ ಫ್ರಮ್ ಹೋಮ್ ಹೆಸರಿನಲ್ಲಿ ಹಣ ಕಟ್ಟಿಸ್ಕೊಂಡಿದ್ದಂಥ SLV ಮಹಿಳಾ ಮಾರ್ಟ್ ಕಂಪನಿ ಸಿಕ್ಕಾಪಟ್ಟೆ ಜನರಿಗೆ ವಂಚನೆ ಮಾಡಿದೆ. ಮಾಲೀಕರು ಇಲ್ಲ, ಕಂಪನಿಯು ಕ್ಲೋಸ್ ಆಗಿದೆ. ಮತ್ತೊಂದು ಕಡೆ ಈಗ ಇನ್ವೆಸ್ಟ್ ಮಾಡಿದಂಥ ಆ ಮಹಿಳೆಯರು ಪಾಪ ಗೋಳಾಡ್ತಾ ಇದ್ದಾರೆ. ಹಣ ಹೂಡಿಕೆ ಮಾಡಿರುವಂತ ಆಶಾ ಅಂತೇಳಿ ಅವರೇ ನಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಅಮ್ಮ ನಮಸ್ತೆ. ಹಲೋ, ಹೇಳಿ ಮೇಡಮ್, ನಮಸ್ತೆ. ಕೇಳಿಸ್ತಿದ್ಯಾ? ನೀವು ಎಷ್ಟು ಹಣ ಹೂಡಿಕೆ ಮಾಡಿದ್ರಿ? ಎಷ್ಟು ದಿನಗಳ ಹಿಂದೆ ಹೂಡಿಕೆ ಮಾಡಿದ್ದು? ಮೇಡಮ್ ಆಕ್ಚುಲಿ ಇದು ನಾನು 1 lakh ಹೂಡಿಕೆ ಮಾಡಿ ಇವತ್ತಿಗೆ 7 months ಆಯ್ತು ಮೇಡಮ್. ಆಕ್ಚುಲಿ ನಂಗೆ ಮಾರ್ಚ್ ಅಲ್ಲಿ ಬಂದಿದ್ರೆ 5 months 1 lakhಗೆ 20,000 ಕೊಡ್ತಾ ಇದ್ರು ಪರ್ ಮಂತ್. ಅದು ನಮಗೆ ಮನೆಯಲ್ಲಿ ಕೆಲಸ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಮೆಟೀರಿಯಲ್ ಎಲ್ಲ ಕೊಟ್ಟಿದ್ರು. ಈ ನೆಲ ತೊಳೆ ಮಾಪ್ ಇರುತ್ತಲ್ವಾ, ಆ ದಾರದ ಎಳೆನ 60 ಎಳೆನ ನಾವು ನೀಟಾಗಿ ಕಟ್ಬಿಟ್ಟು ಕೊಡ್ಬೇಕು ಅವ್ರಿಗೆ. ಅವ್ರು ಜಸ್ಟ್ ರಾ ಮೆಟೀರಿಯಲ್ ಕೊಟ್ಟಿರ್ತಾರೆ ನಮ್ಗೆ. ಅದನ್ನ ಕಟ್ಬಿಟ್ಟು ಕೊಟ್ರೆ ನಮಗೆ 1 lakh ಆ ಒಂದೇನ್ ಮೆಟೀರಿಯಲ್ ಕೊಟ್ಟಿರ್ತಾರಲ್ವಾ ಅದಕ್ಕೆ 1 lakh ನಾವು ಡೆಪಾಸಿಟ್ ಇಡ್ಬೇಕು. ಸೊ ಪರ್ ಮಂತ್ 20,000 ಕೊಡ್ತಾ ಇದ್ರು. ಅದು ಆಫ್ಟರ್ 5 months ಆದ್ಮೇಲೆ ನಾವು ಏನು ಬಂಡವಾಳ ಇಟ್ಟಿರ್ತೀವಲ್ಲ 1 lakh ನಮಗೆ ರಿಟರ್ನ್ ಮಾಡ್ತಾ ಇದ್ರು. ಇಲ್ಲ ನಾನು ಕಂಟಿನ್ಯೂ ಇದೇ ತರ ನಂಗೆ ಕೆಲಸ ಕೊಡಿ, ನಾನು ಮನೇಲೆ ಕೆಲಸ ಮಾಡ್ತೀನಿ ಅಂದ್ರೆ ಅದು ಹಂಗೆ ಕಂಟಿನ್ಯೂ ಆಗ್ತಾ ಇತ್ತು. ನೆಕ್ಸ್ಟ್ 5 monthsಗೆ ಕಂಟಿನ್ಯೂ ಮಾಡ್ತಾ ಇದ್ರು ಅದೇ 1 lakhಗೆ. ನೆಕ್ಸ್ಟ್ ಮತ್ತೆ ಎವ್ರಿ ಮಂತ್ ಮೆಟೀರಿಯಲ್ ಕೊಡ್ತೀವಿ ಅಂತ ಹೇಳಿದ್ರು. ನಮಗೆ ಜಸ್ಟ್ 4 months ಕೊಟ್ಟಿದ್ದಾರೆ. ಆಫ್ಟರ್ 5 months ಆಲ್ರೆಡಿ ಆಫೀಸ್ನೇ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಅದ್ರ ಜೊತೆಗೆ ನಾವೇನ್ ಮಾಡಿದ್ವಿ, ಮತ್ತೆ ಎಕ್ಸ್ಟ್ರಾನು ಈಗ ಅಮೌಂಟ್ ಕೆಲಸ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ 5 lakh ಹಾಕಿದ್ವಿ. ಅದಕ್ಕೆ ಏನ್ ಮಾಡಿದ್ರು, ಮಿಷಿನ್ ಕೊಟ್ಟಿದ್ರು ಮನೆಯಲ್ಲಿ ದೊಡ್ಡದು 5 lakhಗೆ. ಆ ಮಿಷಿನ್ ಥ್ರೂ ನಾವು ಇದು ಬೇಳೆಕಾಳದೆಲ್ಲ ಪ್ಯಾಕ್ ಮಾಡೋದು, ಈ ತರ ಇತ್ತು. ಸೊ ಈ ತರ ಇದ್ದಾಗ ಏನಾಯ್ತು, ಓಕೆ ಮನೇಲೆ ಕೂತ್ಕೊಂಡು ಕೆಲಸ ಕೊಡ್ತಾ ಇದ್ರು. ನಮಗೂ ಚಿಕ್ಕ ಮಗು ಇದೆ, ನಾವು ಹೊರಗೆ ಹೋಗಿ ಕೆಲಸ ಮಾಡಕ್ ಆಗಲ್ಲ, ಮನೇಲೆ ಕೂತು ಸಂಪಾದನೆ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು 5 lakh ಹಾಕ್ಬಿಟ್ಟು ಕೊಟ್ರೆ 1 ರೂಪಾಯಿನೂ ಇದನ್ನು ಕೊಟ್ಟಿಲ್ಲ, ನಮ್ಗೆ ಕೆಲಸನೂ ಕೊಡ್ಲಿಲ್ಲ. ಈ ಕಡೆ ನಮ್ಗೆ ಅಮೌಂಟು ಕೊಡ್ತಾ ಇಲ್ಲ ಅವರು ಹೂಡಿಕೆ ಮಾಡಿದ್ದು. ಓಕೆ ಅಮ್ಮ, ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ದಾಖಲಾಗಿದೆಯಾ? ಎವ್ರಿ ಡೇ ಹೋಗ್ತಾ ಇದೀವಿ. ಈ ಪೊಲೀಸವ್ರನ್ನ ಚಪ್ಪಲ್ ಅರೆ ಹೊಡಿಬೇಕು ಅನ್ಸೋದು ನನಗೆ. ಅಟ್ಲೀಸ್ಟ್ ಕಂಪ್ಲೇಂಟ್ ಅವ್ರು ಏನ್ ಹೇಳ್ತಾರೆ, 2 days ಕೊಡಿ 3 days ಕೊಡಿ, ಅವ್ರನ್ನ ಕರೆಸ್ತೀವಿ ಅಂತಾರೆ. ಓಕೆ 2 days ಕೊಡ್ತೀವಿ 3 days ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿನ್ನೆ ಹೋಗಿದೀವಿ. ಹೋದ್ರೆ ಅವ್ರು ಏನ್ ಹೇಳ್ತಾರೆ, ಎಷ್ಟು ಆರಾಮಾಗಿ ಕೂಲಾಗಿ ಕೂತಿದಾರೆ ಮೇಡಮ್ ಅವ್ರುಗಳು. ಓಕೆ ಒಬ್ರನ್ನ ಕಳಿಸಿ, ಆಕಿ ಕಮಲಾ ಅನ್ನ ಮೇಡಮ್ ಏನಿದ್ದಾಳೆ 12 ಕೋಟಿ ರೊಕ್ಕ ತಗೊಂಡ್ ಓಡೋಗಿದ್ದಾಳೆ ಇಲ್ಲಿ ಎಲ್ಲರದು ತಗೊಂಡ್ಬಿಟ್ಟು. ಆಕೆ ಹತ್ರ ಅಮೌಂಟ್ ಇದೆ ಅಂತ ಪ್ರೆಸೆಂಟ್ ನಾವು ಹಾಕಿರೋ ಅಮೌಂಟ್ 2 months ಏನ್ ಹಾಕಿದ್ರಲ್ಲ ಲಾಸ್ಟ್ ಮಾರ್ಚ್ ಮತ್ತೆ ಏಪ್ರಿಲ್ ಅಲ್ಲ, ಆ ಅಮೌಂಟ್ ಆ ಅಮ್ಮನ ಹತ್ರನೇ ಇದೆ ಅಂತ ಮೇಡಮ್. ಅದಕ್ಕೆ ಒಬ್ರು ಪೊಲೀಸನ್ ಕಳಿಸಿ ಅವ್ರ ಮನೆಗೆ ಹೋಗೋಣ ಅಂದ್ವಿ. ಆ ಪೊಲೀಸ್ ಬಂದ್ರು. ಆ ಅಮ್ಮ ಏನ್ ಮಾಡಿ ಹೊರಗಡೆ ನಾಯಿ ಬಿಟ್ಟಿದ್ದಾಳೆ, CC ಕ್ಯಾಮ್ರಾ ಇದೆ. ಅಟ್ಲೀಸ್ಟ್ ಅವರು ಆ ಕ್ಯಾಮ್ರಾನ ತಗೋಬೇಕು. ಆ ಅಮ್ಮಂದ್ ಏನೇನ್ ಆಕ್ಟಿವಿಟೀಸ್ ಆಗಿತ್ತು ಆ ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗಿರುತ್ತಲ್ವಾ. ಆ ಅಮ್ಮ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಿದ್ರೆ ಅಂತವೆಲ್ಲ ಅವ್ರು ತಗೋಬೇಕು. ಇವ್ರು ಬಿಟ್ಟಷ್ಟು ಅವ್ರ ಆರೋಪಿಗಳು ಏನ್ ಮಾಡ್ತಾರೆ, ಅವ್ರು ಸೇಫ್ ಆಗಕ್ ಅವ್ರು ಏನೇನ್ ಬೇಕು ಎಲ್ಲ ಮಾಡ್ಕೊತಾ ಇರ್ತಾರೆ. ಇದು ಪೊಲೀಸ್ ಇಲಾಖೆ ಇದೇ ಲೂಪ್ ಪೋಲು. ಆಮೇಲೆ ಆ ನಾಯಿ ಬಿಟ್ಟಿದ್ದಾಳೆ ಮೇಡಮ್. ಥ್ಯಾಂಕ್ ಯು ಮಾ, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.